ಹಲೋ ಗೆಳೆಯರಿ, ಎಲ್ಲರೂ ಕೂಡ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ನಮಗೆ ಚಂದನಾ ಮೂಡಿಗೆರೆ ಅಂತ ಒಬ್ಬ ಮುದ್ದಾಗಿರ್ತಕ್ಕಂಥ ಹೆಣ್ಣು ಮಗಳು ಒಂದು ಪ್ರೊಫೈಲ್ ಕಳಿಸಿದ್ದಾರೆ. ಈಕೆಯ ಫೋಟೋನೂ ಇಲ್ಲ, ಹೆಂಗೆ ಗುರು ಹೇಳ್ತಾ ಇದೆಯಾ? ಹೌದು, ಪ್ರಸ್ತುತ ನೀವು ಏನು ವಿಡಿಯೋ ಕ್ಲಿಕ್ ಮಾಡಿದ್ರಲ್ಲ ಅವಾಗ ಫೋಟೋ ಬಂದಿದೆಯಲ್ಲ, ಅದೇ ಫೋಟೋ ಆಗಿರುತ್ತೆ ಸ್ನೇಹಿತರೆ. ಈಕೆಯ ಪೂರ್ತಿ ಫೋಟೋ ಬೇಕು ಅಂದರೆ ಮುಂದುವರೆದು ವಿಡಿಯೋನ ನೋಡಿ ಸ್ನೇಹಿತರೆ. ಚಂದನಾ ಮೂಡಿಗೆರೆ ಅಂತಹ ಈಕೆಯ ವಯಸ್ಸು 26ರಿಂದ 27 ವರ್ಷ ಇವಾಗ ನಡೀತಕ್ಕಂಥದ್ದು. ಚಿಕ್ಕಮಗಳೂರಿನಲ್ಲಿ ಹುಟ್ಟಿದಂಥ ಈಕೆ ಪ್ರಸ್ತುತ ಅಲ್ಲೇ ಒಂದು ಕಾಫಿ ತೋಟದಲ್ಲಿ ಕೆಲಸ ಮಾಡಿಕೊಂಡು ಒಂದು ಕಚೇರಿನಲ್ಲಿ ಇವಾಗ ಕೆಲಸ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಸೊ ಚಿಕ್ಕಮಗಳೂರಿನಲ್ಲಿ ಒಳ್ಳೆಯ ಒಂದು ಕಾಫಿ ತೋಟಗಳು ಇರ್ತಕ್ಕಂಥದ್ದು. ಪ್ರಕೃತಿಯ ಒಂದು ಪ್ರಿಯೆ ಮತ್ತು ಮೌನದಲ್ಲಿ ಶಾಂತ ರೀತಿಯಲ್ಲಿದ್ದಾರೆ. ಕೆಲಸದಲ್ಲಿ ಒತ್ತು ಕೊಟ್ಟು ಇವಾಗ ಗೋರ್ಮೆಂಟ್ ಮಾಡಿಕೊಳ್ಬೇಕು ಅಂತ ವಿಚಾರದಲ್ಲಿದ್ದಾರೆ. ದುಡ್ಡಿಗೆ ಏನೂ ಕೂಡ ಕಡಿಮೆ ಇಲ್ಲ, ಅಪಾರ ಆಸ್ತಿ ಇದೆ ಸ್ನೇಹಿತರೆ ಚಂದನಾ ಮೂಡಿಗೆರೆ ಈಕೆಗೆ. ತಂದೆಯವರು ಸಹ ತೋಟದಲ್ಲಿ ಕೆಲಸ ಮಾಡ್ತಾರೆ, ತಾಯಿಯವರು ಗೃಹಿಣಿಯಾಗಿದ್ದಾರೆ, ಅಣ್ಣನವರು ಉದ್ಯೋಗ ಕೂಡ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇವರ ಒಂದು ತಂದೆ ಹೆಸರು ಬಂದ್ಬಿಟ್ಟು ರಮೇಶ್, ತಾಯಿಯವರ ಹೆಸರು ಲಲಿತಾ ಮತ್ತು ಅಣ್ಣನವರ ಹೆಸರು ಆಕಾಶ್ ಅಂತ ಹೇಳಿದ್ದಾರೆ. ಈ ಒಂದು ಚಂದನಾ ಮೂಡಿಗೆರೆ ಅವರಿಗೆ ಈ ರೀತಿಯ ಹುಡುಗ ಬೇಕಾಗಿದ್ದಾರೆ, ಅವರ ಸ್ವ ಇಚ್ಛೆಯಂತೆ, ಅಂದರೆ ಅವರು ಹೇಳಿರೋ ರೀತಿಯಲ್ಲಿ. ಫ್ಯೂಚರ್ ಆರ್ಗನೈಸ್ ಮಾಡ್ತಕ್ಕಂತಹ ಹುಡುಗ, ಸೇವಿಂಗ್ಸ್ ಜಾಸ್ತಿ, ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಹುಡುಗ ಆಗಿರ್ಬೇಕಂತೆ. ಫ್ಯೂಚರ್ಸ್ ಪ್ಲ್ಯಾನ್ ಮಾಡಬೇಕು, ಅದನ್ನು ಕ್ಲಿಯರ್ ಮಾಡ್ತಕ್ಕಂಥ ಹುಡುಗ ಆಗಿರಬೇಕು. ಕನ್ಫ್ಯೂಷನ್ ಆಯ್ತಲ್ಲ, ಅರ್ಥ ಆಗಿಲ್ಲ ಅಲ್ಲ, ಹೇಳ್ತೀನಿ ಬನ್ನಿ. ಒಂದನೇದಾಗಿ ಕರಿಯರ್ ಅಂದರೆ ಲೈಫ್ ಬಗ್ಗೆ ಒಂದು ಯೋಚನೆ ಇರಬೇಕು, ಗುರಿ ಇಟ್ಟುಕೊಂಡು ಹೋಗ್ತಕ್ಕಂತಹ ಒಬ್ಬ ಹುಡುಗ. ಹೌಸ್ ಫ್ಯೂಚರ್ ಅಂದರೆ ಪ್ರಸ್ತುತ ಒಂದು ಮನೆ ಇರಲಿಲ್ಲ ಅಂದರೆ ಮುಂದುವರೆದು ಮನೆ ಆದಮೇಲೆ ಯಾವ ರೀತಿಯಲ್ಲಿ ಕಟ್ಟಬೇಕು ಮನೆ. ಸೊ ಸಂಸಾರಕ್ಕೆ ಏನು ಕಡಿಮೆ ಬೀಳಬಾರ್ದಲ್ವ, ಏನೆಲ್ಲ ಮಾಡಬೇಕು ಇದರ ಬಗ್ಗೆ ಪ್ಲ್ಯಾನಿಂಗ್ ಇರಬೇಕು. ಫ್ಯೂಚರ್ಸ್ ಪ್ಲ್ಯಾನಿಂಗ್ ಜಾಸ್ತಿ ಮಾಡಿ ಅದನ್ನು ಕ್ಲಿಯರ್ ಮಾಡಬೇಕು. ಸೊ ಇದನ್ನು ಮಾಡಲಿಲ್ಲ ಅಲ್ಲ, ಇದನ್ನು ಮಾಡಲಿಲ್ಲ ಅಂತಹ ಗೋಗರಿಯೋದು ಬೇಡ, ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಮಧ್ಯೆ ಏಜ್ ಗ್ಯಾಪ್ ಎಷ್ಟಿರಬೇಕು ಅಂದರೆ 2ರಿಂದ 5 ವರ್ಷಗಳ ಒಳಗಡೆ ಇದ್ದರೂ ಒಪ್ಪಿಗೆ ಇದೆ ಸ್ನೇಹಿತರೆ. ನೋಡಿ, ಯಾರೂ ಕೂಡ 5 ವರ್ಷ ಏಜ್ ಗ್ಯಾಪ್ ಇದ್ದು ಅಂತ ಅವರಿಗೆ ಮದುವೆ ಆಗಲ್ಲ, ಬಟ್ ಇವರು ಒಪ್ಪಿಗೆ ಕೊಟ್ಟಿರ್ತಾರೆ. ಯಾಕಂದರೆ ಕಷ್ಟದಿಂದ ಬಂದಿರತಕ್ಕಂತಹ ಒಬ್ಬ ಹುಡುಗಿ, ಹಾಗಾಗಿ ಗಂಡು ಮಕ್ಕಳ ಕಷ್ಟ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಸ್ಟೇಬಲ್ ಆಗಿರ್ತಕ್ಕಂತಹ ಥಿಂಕಿಂಗ್ ಇರಬೇಕಂತೆ, ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ವಿಷಯದ ಬಗ್ಗೆ ಥಿಂಕಿಂಗ್ ಮಾಡಬೇಕು, ಅದನ್ನು ಒಂದು ಸಕ್ಸಸ್ ರೀತಿಯಲ್ಲಿ ತರಬೇಕು ಅಂತ ಹೇಳಿದ್ದಾರೆ. ಪಾರ್ಟ್ನರ್ಗಳನ್ನು, ಕನಸುಗಳನ್ನು ಈಕ್ವಾಲಿಟಿ ಇಂಪಾರ್ಟೆನ್ಸ್ ಕೊಡಬೇಕು. ಅಂದರೆ ಇವಾಗ ನನ್ನ ಒಂದು ಕನಸುಗಳಿಗೆ ಯಾವ ರೀತಿ ಪ್ರಯಾರಿಟಿ ಕೊಡ್ತೀರೋ, ಈಕೆಯ ಪಾರ್ಟ್ನರ್ ಕನಸುಗಳಿಗೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ನೀವು. ಟೆಂಪ್ರವರಿ ಲವ್ ಅಲ್ಲ, ಲೈಫ್ ಟೈಮ್ ಗೋಲ್ ಅಚೀವ್ ಮಾಡಬೇಕು ಅಂತಹ ಹುಡುಗ ಆಗಿರ್ಬೇಕಂತೆ. ಕ್ಷಣಿಕ ಅಂದರೆ 2 ವರ್ಷದ ಸುಖಕ್ಕೆ, 3 ವರ್ಷದ ಸಾಂಸಾರಿಕ ಜೀವನಕ್ಕೆ ನನ್ನನ್ನು ಯೂಸ್ ಮಾಡ್ಕೋಬೇಡಿ. ಲೈಫ್ ಟೈಮ್ ಸಾಯೋದು ರೀ, ನಾನು ಸಾಯ್ತಿದ್ದೀನಿ ರೀ, ಅವತ್ತು ಕೂಡ ನೀವು ನನಗೆ ಮುದ್ದು ಕೊಡಬೇಕು, ನಾನು ಸಾಯಬೇಕು, ಈ ರೀತಿ ಪ್ರೀತಿ ಇರ್ತಕ್ಕಂಥ ಹುಡುಗ ಇದ್ದರೆ ಕೆಳಗಡೆ ನನ್ನ ಜಿಮೇಲ್ ID ಕೊಟ್ಟಿದ್ದೇನೆ, ಅಂದರೆ ಇವರ ಬ್ರೋಕರ್ ಅವ್ರದ್ದು, ಅಲ್ಲಿಗೆ ನೀವು ಡೈರೆಕ್ಟಾಗಿ ಒಂದು ಮೇಲ್ ಹಾಕಿ, ಸರ್ ನನಗೆ ಇವರು ಇಷ್ಟ ಆಗಿದ್ದಾರೆ ಅಂತ. ಯಾಕೆ ಈ ಪಾಯಿಂಟ್ಗಳನ್ನೇ ಇರಬೇಕು ನಿಮಗೆ, ಇವಕ್ಕೆ ಇಷ್ಟ ಆಗಿದ್ರೆ ಮಾತ್ರ ಮೇಲ್ ಹಾಕಿ, ಆಯಿತಾ? ಸೊ ಬ್ರೋಕರ್ ಅವರು ಏನೇನು ಮಾಡಬೇಕು ಅಂತ ಹೇಳ್ತಾರೆ. ಇವಾಗ ಇಷ್ಟೆಲ್ಲ ಒಪ್ಪಿಗೆ ಕೊಟ್ಟಿರ್ತೀರ, ಇಷ್ಟು ಡಿಮ್ಯಾಂಡ್ ಇರ್ತಕ್ಕಂಥ ಹುಡುಗಿನ ಮದುವೆ ಆದರೆ ನಿಮಗೆ ಸಿಗೋದು ಏನು ನೋಡಿ. ಇದು ಚೆನ್ನಾಗಿದೆ ಅಲ್ಲ ಕಾರು, ಸೊ ಇದೇ ನಿಮಗೆ ಸಿಗೋದು ಸ್ನೇಹಿತರೆ. ಅಂದರೆ ಅರ್ಥ ಆಗಲಿಲ್ಲ. ಸೊ ವರದಕ್ಷಿಣೆ ಅಂತ ಕೊಡಬೇಕು. ಯಾಕಂದರೆ ನಾಳೆ ದಿನ ನೀವು ಮಾತಾಡಿಲ್ಲ ಅಂದರೆ ನಿಮ್ಮ ತಂದೆ, ನಿಮ್ಮ ತಾಯಿ ಅಥವಾ ನಿಮ್ಮ ಅಕ್ಕಪಕ್ಕದ ಜನ ಮಾಡ್ತಾ ಇರ್ತಾರೆ. ಆನ್ಲೈನಲ್ಲಿ ಹುಡುಕಾಟ ಮಾಡಿ ಮದುವೆ ಆದ, ಹಾಗಾಗಿ ಏನೂ ಕೂಡ ವರದಕ್ಷಿಣೆ ತೆಗೆದುಕೊಳ್ಳಿಲ್ಲ ಅಂತ ಮಾತಾಡ್ತಾರೆ. ಅದಕ್ಕೋಸ್ಕರನೇ ಈ ಒಂದು ಹ್ಯಾರಿಸ್ ಕಂಪನಿಯ ಒಂದು ಕಾರನ್ನು ನಿಮಗೆ ವರದಕ್ಷಿಣೆಯಲ್ಲಿ ಕೊಡ್ತಾ ಇದ್ದಾರೆ. ಒಳ್ಳೆಯ ಒಂದು ಲೆಜೆಂಡ್ರಿ ಸ್ಪೋರ್ಟ್ಸ್ ಕಾರ್ ಮತ್ತು ರೆಕಗ್ನೈಸ್ ಇದೆ ಸ್ನೇಹಿತರೆ. ಒಳ್ಳೆಯ ಅಗ್ರೆನ್ಸಿವ್ ಸಿಸ್ಟಮ್ ಅಲ್ಲಿ ಇದೆ. ಜೊತೆಗೆ ಇದರ ಒಂದು ಇಂಜಿನ್ ಡೆಲಿವರಿ ಹೆವಿ ಆಗಿರ್ತಕ್ಕಂತಹ ಪ್ರಾಕ್ಟಿಸಿಬಲ್ ಆ್ಯಂಡ್ ಡೈಲಿ ಯೂಸ್ ಮಾಡೋದಕ್ಕೆ ಪರ್ಫೆಕ್ಟ್ ಡ್ರೈವಿಂಗ್ ಇದೆ ಅಂತ ಹೇಳಿದ್ದಾರೆ. ಸೊ ಡ್ರೈವಿಂಗ್ ನಿಮಗೆ ಬರಲ್ಲ ಅಂದರೂ ಕೂಡ ಇದರ ಕ್ವಾಲಿಟಿ, ಬ್ಯಾಕ್ ಸೈಡ್ ಕ್ವಾಲಿಟಿ, ಟಾಪ್ ಮಾಡೆಲ್ ಬ್ಲ್ಯಾಕ್ ಡಿಸೈನ್ ಕ್ವಾಲಿಟಿ ಎಲ್ಲನೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು. ಸೊ ಫಸ್ಟ್ ಆಗಿರ್ತಕ್ಕಂಥ ಕಾರಿನ ಬೆಲೆ 11 ಲಕ್ಷ ರೂಪಾಯಿ ಇರ್ತಕ್ಕಂಥದ್ದು. ಇದಕ್ಕೆ ಇವಾಗ ಈಗಿನ ಜನ್ರೇಷನಲ್ಲಿ 7 to 8 ಲ್ಯಾಕ್ಸ್ ಮಾಡಿದ್ದಾರೆ. ಸೊ ಈ ಒಂದು 8 ಲ್ಯಾಕ್ನ ಒಂದು ಕಾರು ನಿಮಗೆ ಗಿಫ್ಟಾಗಿ ಕೊಡ್ತಾ ಇದ್ದಾರೆ. ದುಡ್ಡು ಕೊಡಬೇಕು, ಬಂಗಾರ ಕೊಡಬೇಕಲ್ವ, ಇದೇನಕ್ಕೆ ಕೊಡ್ತಾ ಇದ್ದಾರೆ, ಅದು ಅವರ ಇಷ್ಟ. ಅವ್ರು ಏನು ಕೊಡ್ತಾರೋ ಅದನ್ನು ತೆಗೆದುಕೊಳ್ಬೇಕು. ಯಾಕಂದರೆ ಹೆಣ್ಣು ಸಿಗೋದೇ ಕಷ್ಟ ಆಗ್ತಾಯಿದೆ ರೀ. ಯಾಕೆ ಅದು ಇದು ದುಡ್ಡು
ಬಂಗಾರ ಅಂತ ಇದ್ದೀರಾ, ಸುಮ್ಮನೆ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದನ್ನು ಅಂತ ನಾನು ಕೂಡ ಹೇಳ್ತೇನೆ. ಇದು ಟಾಪ್ ಮಾಡಲಲ್ಲಿ ಇರ್ತಕ್ಕಂತಹ ಬ್ಲ್ಯಾಕ್ ಕಲರ್ ಡಿಸೈನು ಮತ್ತು ಟೈರ್ ಕಂಡೀಷನ್ ಕೂಡ ನೋಡ್ತಾ ಇದ್ದೀರಾ. ಸೊ ಟೈರ್ ಕಂಡೀಷನ್ ಒಂದು ಮೂವ್ ಆನ್ ಆಗೋದಕ್ಕೆ ಟೈರ್ ಕಂಡೀಷನ್ ಚೆನ್ನಾಗಿದೆ. ಆ್ಯಂಡ್ ಈ ಒಂದು ಇಂಟೀರಿಯರ್ ಸ್ಪೇಸಲ್ಲಿ ನಾವು ತೋರಿಸ್ತಕ್ಕಂಥದ್ದು ಸ್ಟೇರಿಂಗ್ನ ಫೇಸು. ಸ್ಟೇರಿಂಗ್ ಕಂಟ್ರೋಲ್ ಮಾಡೋದಕ್ಕೆ 18+ ಸ್ಪೀಡಲ್ಲೂ ಕೂಡ ಕಂಟ್ರೋಲ್ ಮಾಡ್ಬೋದು, ಅಷ್ಟೊಂದು ಕ್ವಾಲಿಟಿಯಲ್ಲಿದೆ ಅಂತ ಹೇಳಿದ್ದಾರೆ. ಇದು ಓಡಿಸೋದಕ್ಕೆ ನಿಮಗೆ ಟಾಪ್ ಸ್ಪೀಡು ಬಂದು ಅಪ್ ಟು 150ವರೆಗೂ ಟಾಪ್ ಸ್ಪೀಡ್ ಇದೆ ಸ್ನೇಹಿತರೆ. ಅಂದರೆ 150ರ ಟಾಪ್ ಸ್ಪೀಡಲ್ಲೇ ನೀವು ಇದನ್ನು ಓಡಿಸ್ಬೋದು, ಲಾಂಗ್ ಡ್ರೈವ್ ಕೂಡ ಮಾಡ್ಬೋದಾಗಿರುತ್ತೆ. ಸೊ ನಾನು ಹೇಳಿರ್ತಕ್ಕಂತಹ ಪ್ರೊಸೆಸಿಂಗಲ್ಲಿ ಪ್ರಸ್ತುತ ಬ್ರೋಕರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡೋದನ್ನು ಮೊದಲು ಮರೆಯೋಕ್ಕೆ ಹೋಗಬೇಡಿ. ನಂತರ ಏನೇನು ಮಾಡಬೇಕು ಅಂತ ಬ್ರೋಕರ್ ಅವರೇ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾರೆ. ಒಳ್ಳೆಯದಾಗಿರಲಿ. ಅವರು ಹೇಳಿರ್ತಕ್ಕಂತಹ ರಿಕ್ವೈರ್ಮೆಂಟ್ ಪಾಯಿಂಟ್ಗಳಿಗೆ ಫಾಲೋ ಅಪ್ ಮಾಡಿಕೊಂಡು ಮುಂದುವರೆದು ನೀವು ಹೋಗಿ ಆ ನಂತರ ಮಾತ್ರ ನಿಮಗೆ ಅವರು ಸಿಗ್ತಾರೆ ಅನ್ನೋದು ಇವಾಗಿನ ವಿಚಾರ ಅಂತ ಸ್ನೇಹಿತರೆ. ಒಳ್ಳೆಯದಾಗಲಿ. ಅವರು ನಿಮ್ಮವರಾಗಿರಲಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ. ಟೇಕ್ ಕೇರ್. ಬಾಯ್.